Okay, dear student, now we will discuss few more problems related with standard angles. Okay, so table na ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ ನೀವು. Unless you know this standard angle ಮತ್ತೆ previous topic ಅಲ್ಲಿ ಮಾಡಿರೋ standard identities ಅಂದ್ರೆ basic identities ಚೆನ್ನಾಗಿ ತರೋ ಆಗಬೇಕು. Okay, so ಇನ್ನೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀನಿ, ಗಮನ ಕೊಡಿ. Find the value of find the value of sin square pi by 6. ಇಲ್ಲಿ ನೋಡಿ, find the value of sin square pi by 6. Okay, plus cos square pi by 3 minus tan square pi by 4. ಓಕೆ ನೋಡಿ, ಈ ಪ್ರಾಬ್ಲಮ್ ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಡಿಗ್ರಿನಲ್ಲಿ ಕೊಟ್ಟಿದ್ರು, ಹೌದಲ್ವಾ? ಇಲ್ಲಿ ನಮಗೆ ರೇಡಿಯನ್ನಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ರೇಡಿಯನ್ನಲ್ಲಿ ಕೊಟ್ಟಾಗ ನಮ್ಗೆ ಈಸಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ರೇಡಿಯನ್ ಇರೋದನ್ನ ಡಿಗ್ರಿನಲ್ಲಿ ಕನ್ವರ್ಟ್ ಬರ್ಕೋಬೇಕು, ರೈಟ್? ಸೊ ಇಲ್ಲಿ ನೋಡಿ, ಈಗ ದಿಸ್ ಈಸ್ ಈಕ್ವಲ್ ಟು ಕನ್ಸಿಡರ್, ಇದನ್ನು ಕನ್ಸಿಡರ್ ಮಾಡ್ಕೊಂಬಿಡಿ. ಕನ್ಸಿಡರ್ ದಿಸ್ ವ್ಯಾಲ್ಯೂ. ಓಕೆ, ಕನ್ಸಿಡರ್ ಸೈನ್ ಸ್ಕ್ವಯರ್ ಪೈ ಬೈ 6 ಅಂದರೆ 30 ಡಿಗ್ರಿ ಬರ್ಕೋಬೋದಾಗಾದ್ರೆ, ಪ್ಲಸ್ ಕಾಸ್ ಸ್ಕ್ವಯರ್ ಪೈ ಬೈ 3 ಅಂದರೆ 60 ಡಿಗ್ರಿ. ಓಕೆ, ಮೈನಸ್ ಟ್ಯಾನ್ ಸ್ಕ್ವಯರ್ ಪೈ ಬೈ 4 ಅಂದರೆ 45 ಡಿಗ್ರಿ ಮಕ್ಕಳ. ಓಕೆ, ಇಲ್ಲಿ ನೋಡೋಣ ಹಾಗಾದ್ರೆ. ಸೈನ್ 30 ಅಂದರೆ 1/2, ಹೌದಲ್ವಾ? 1/2 ಏನು ಹಾಕೋಬೇಕು, ಹೋಲ್ ಸ್ಕ್ವೇರ್, ಪ್ಲಸ್ ಕಾಸ್ 60 ಅಂತ ಇದೆ, ಕಾಸ್ 60 ಅಂದರೆ 1/2. ಓಕೆ, ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಟ್ಯಾನ್ 45 ಅಂದರೆ 1 ಸ್ಕ್ವೇರ್. 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಬರ್ಕೋಬೋದ ಮಕ್ಕಳ? 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಮೈನಸ್ 1 ಸ್ಕ್ವೇರ್ ಅಂದರೆ 1. ಓಕೆ, ಈಗ ಎಲ್ ಸಿ ಎಮ್ ತಗೊಂಡು, ಯಾವುದು ಎಲ್ ಸಿ ಎಮ್? 4. ಇಲ್ಲೂ 4 ಇದೆ, ಹಾಗಾಗಿ 1 ಅಷ್ಟೇ ಇರುತ್ತೆ. ಇಲ್ಲೂ 4 ಇದೆ, 1 ಇರುತ್ತೆ. ಮೈನಸ್ 4 ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಎಲ್ ಸಿ ಎಮ್ 4 1s 4. ಆನ್ಸರ್ ಏನು ಬರುತ್ತೆ ನೋಡಿ, 1 + 1 2 minus 4 is minus 2/4. ಓಕೆನಾ? ದಟ್ ಈಸ್ ಈಕ್ವಲ್ ಟು ಮೈನಸ್ 2 1s 2 2s. ಆನ್ಸರ್ ಇಸ್ 1/2. ಓಕೆ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಸಿಕ್ಯಾನ್ ಸ್ಕ್ವೇರ್ ಪೈ ಬೈ 6. ನೋಡಿ, ಸಿಕ್ಯಾನ್ ಸ್ಕ್ವೇರ್ ಪೈ ಬೈ 6 ಪ್ಲಸ್ ಕೋಸಿಕ್ಯಾನ್ ಸ್ಕ್ವೇರ್ ಪೈ ಬೈ 4. ಕೋಸಿಕ್ಯಾನ್ ಸ್ಕ್ವೇರ್ ಪೈ ಬೈ 4 ಪ್ಲಸ್ ಕಾಟ್ ಸ್ಕ್ವೇರ್ ಪೈ ಬೈ 3 ಪ್ಲಸ್ ಸೈನ್ ಸ್ಕ್ವಯರ್ ಪೈ ಬೈ 2. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು ಮಕ್ಕಳ, ಮಾಡೋಣ. ಸೊ ಹಾಗಾದ್ರೆ ರೇಡಿಯನಲ್ಲಿ ಕೊಟ್ಟಿರೋದ ಫಸ್ಟು ಡಿಗ್ರಿನಲ್ಲಿ ಬರ್ಕೋಬೇಕು. ಕನ್ಸಿಡರ್ ನೋಡಿ, ಬರ್ಕೋತಾ ಇದ್ದೀನಿ ನೋಡಿ. ಸಿಕ್ಯಾನ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಿಕ್ಯಾನ್ ಸ್ಕ್ವಯರ್ ಪೈ ಬೈ 6 ಅಂದರೆ 30 ಡಿಗ್ರಿ. ಓಕೆ, ಪ್ಲಸ್ ಕೋಸಿಕ್ಯಾನ್ ಸ್ಕ್ವಯರ್ ಪೈ ಬೈ 4 ಅಂದರೆ 45 ಡಿಗ್ರಿ ಕಂಡ್ರ. ಪ್ಲಸ್ ಕಾಟ್ ಸ್ಕ್ವಯರ್ ಪೈ ಬೈ 3 ಅಂದರೆ ಎಷ್ಟು ಡಿಗ್ರಿ, 60 ಡಿಗ್ರಿ. ಪ್ಲಸ್ ಸೈನ್ ಸ್ಕ್ವಯರ್ ಪೈ ಬೈ 2 ಅಂದರೆ 90 ಡಿಗ್ರಿ. ಇದರ ವ್ಯಾಲ್ಯೂ ಬರೆಯೋಣ, ಪವರ್ ಆಮೇಲೆ ಹಾಕೋಣ. ಸಿಕ್ಯಾನ್ 60 ಅಂತ ಇದೆ, 30 ಅಂತ ಇದೆ. ಕಾಸ್ 30 ಎಷ್ಟು? ಕಾಸ್ 30 ನೋಡಿ, √3/2. ಹಾಗಾಗಿ ಸಿಕ್ಯಾನ್ 30 ಎಷ್ಟಾಗುತ್ತೆ, 2/√3 ಹೋಲ್ ಸ್ಕ್ವೇರ್. ಪ್ಲಸ್ ಕೋಸಿಕ್ಯಾನ್ 45 ಅಂತ ಇದೆ, ರೆಸಿಪ್ರೋಕಲ್ ಯಾವುದು? ಸೈನ್ 45 1/√2. ಹಾಗಾದ್ರೆ ಕೋಸಿಕ್ಯಾನ್ 45 ಏನಾಗುತ್ತೆ, √2 ಹೋಲ್ ಸ್ಕ್ವೇರ್. ಪ್ಲಸ್ ಕಾಟ್ ಸ್ಕ್ವೇರ್ 60 ಅಂತ ಇದೆ. ಟ್ಯಾನ್ 60 √3. ಟ್ಯಾನ್ 60 ಎಷ್ಟು? √3. ಹಾಗಾದ್ರೆ ಕಾಟ್ 60 ಎಷ್ಟಾಯಿತು, 1/√3. ಅದಕ್ಕೆ ಏನಾಗಬೇಕು, ಹೋಲ್ ಸ್ಕ್ವೇರ್. ಪ್ಲಸ್ ಸೈನ್ ಸ್ಕ್ವೇರ್ 90 ಅಂತ ಇದೆ, ಸೈನ್ 90 1, ಅದಕ್ಕೆ ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ ನೋಡಿ 2 ಸ್ಕ್ವೇರ್ ಏನಾಯ್ತಪ್ಪ, 4 ಡಿವೈಡೆಡ್ ಬೈ √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳ್ಬೋದು, ಪ್ಲಸ್ √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2, ಪ್ಲಸ್ 1 ಸ್ಕ್ವೇರ್ 1, √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಬಂತು, 3, ಪ್ಲಸ್ 1 ಸ್ಕ್ವೇರ್ ಅಂದರೆ 1. ಸಿಂಪ್ಲಿಫೈ ಮಾಡೋಣ ನೋಡಿ, 4/3 ಪ್ಲಸ್ 1/3 ಬರ್ಕೊಂಬಿಟ್ಟೆ. ಪ್ಲಸ್ 2 + 1 ಎಷ್ಟಾಯ್ತಪ್ಪ, 3. ಎಲ್ ಸಿ ಎಮ್ ಏನು? ದ ಎಲ್ ಸಿ ಎಮ್ ಈಸ್ 3. ಇಲ್ಲೂ 3 ಇದೆ, 4. ಓಕೆ, ಪ್ಲಸ್ ಇಲ್ಲೂ 3 ಇದೆ, 1. ಓಕೆ, ಪ್ಲಸ್ ಇಲ್ಲಿ 1 ಇರುತ್ತೆ, ಹಾಗಾಗಿ 3 3s, ಆ 3ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 9. ಸೊ 10 4 14/3. This is an answer. Sorry, 15/3.
ಸಾರಿ 14/3 ರೈಟ್. 14/3 ಇಸ್ ಅನ್ ಆನ್ಸರ್. ಗೊತ್ತಾಯ್ತಾ? ಸೊ ಹಾಗೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ಮಾಡೋಣ. ನೋಡಿ, ರಬ್ ಮಾಡ್ತಾ ಇದ್ದೀನಿ, ನೋಡ್ಕೋಬೇಕು ಮಕ್ಕಳ. ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಟೇಬಲ್ ಬರೀಬೇಕು ನೀವು, ಬರೆದ್ರೆ ಕ್ವಿಕ್ ಆಗಿರಬೇಕು. ತುಂಬ ಸ್ಲೋ ಆಗ್ತಾ ಇದ್ದೀರಾ ನೀವು. ಓಕೆ, ನೆಕ್ಸ್ಟ್ ಈಸ್ ಫೈಂಡ್ ದ ವ್ಯಾಲ್ಯೂ ಆಫ್ cos square 45 degree, cos square 45 degree minus cos power 4 30 degree. Okay, plus sin power 4 30 degree. Okay, plus sin power 4 60 degree. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಕನ್ಸಿಡರ್ ದಿಸ್, ಕನ್ಸಿಡರ್ ಮಾಡಿಬಿಟ್ಟೆ ಕನ್ಸಿಡರ್ ಮಾಡಿದೆ. ಓಕೆ, ನಾವು ಕಾಸ್ ಸ್ಕ್ವೇರ್ 45 ಅಂತ ಇದೆ ಅಲ್ವಾ ಮಕ್ಕಳ? ಫಸ್ಟ್ ಕಾಸ್ 45 ನೋಡ್ಕೊಳ್ಳೋಣ. ಕಾಸ್ 45 ಈಸ್ 1/√2, ಅದಕ್ಕೇನು ಹಾಕಬೇಕು? ಹೋಲ್ ಸ್ಕ್ವೇರ್ ಹಾಕ್ಕೊಂಬಿಟ್ಟೆ. ಮೈನಸ್ ಕಾಸ್ ಪವರ್ 4 30 ಡಿಗ್ರಿ. ಕಾಸ್ 30 ಡಿಗ್ರಿ ಅಂದರೆ √3/2, ಅದಕ್ಕೇನು ಹಾಕಬೇಕು? ಹೋಲ್ ಪವರ್ 4 ಪ್ಲಸ್ ಸೈನ್ 30. ಸೈನ್ 30 ಅಂದರೆ 1/2 ಕಂಡ್ರೋ, ಅದಕ್ಕೆ ಹೋಲ್ ಪವರ್ 4 ಪ್ಲಸ್ ಸೈನ್ 60 ಅಂದರೆ ಎಷ್ಟು? √3/2 ಹೋಲ್ ಪವರ್ 4. ನೋಡಿ, ಇದು ನೋಡಿ, ಮೈನಸ್ √3/2 ಹೋಲ್ ಪವರ್ 4 ಪ್ಲಸ್ √3/2 ಹೋಲ್ ಪವರ್ 4 ಇವೆರಡು ಹೋಗುತ್ತಲ್ಲ. ಸೊ ಸಿಂಪ್ಲಿಫೈ ಮಾಡಿ. ಇನ್ನು 1/2 ಬಂತು ನೋಡಿ, √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ. ಇಲ್ಲಿ ಪ್ಲಸ್ 1/4 ಅಂದರೆ 1, 2/4 ಅಂದರೆ 16. ಎಲ್ ಸಿ ಎಮ್ ಯಾವುದು? 16. 2 8s ಹೋಗುತ್ತಲ್ವ, 8ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 8 16 ಇದೆ, ನೋ ಪ್ರಾಬ್ಲಮ್, 1. ಸೊ ದಟ್ ಈಸ್ ಈಕ್ವಲ್ ಟು 9/16. ನೋಡಿ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಡ್ರೋ, ಗೊತ್ತಾಯ್ತಲ್ವ? ಓಕೆ, ನೆಕ್ಸ್ಟ್ ಆಗಿ ಕ್ವಶನ್ ಮಾಡೋಣ. ನೋಡಿ, ನೆಕ್ಸ್ಟ್ ಆಗಿ ಕೆಲಸ ಮಾಡೋಣ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್. ಎಲ್ಲ ಟೈಪು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ, ನೀವು ಕಲ್ತ್ಕೋಬೇಕಷ್ಟೇ. ಎಷ್ಟು ಕಲ್ತ್ಕೋತಾ ಇದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಫೈಂಡ್ ದ ವ್ಯಾಲ್ಯೂ ಆಫ್, find the value of sin cube 60 degree into cot 30 degree. Okay, minus 2 secant square 45 degree plus 3 cot 60 degree into tan square 60. tan square 60 degree. ಇದರ ವ್ಯಾಲ್ಯೂ ಕಂಡುಹಿಡಿಯಬೇಕಲ್ರಪ್ಪ, ಕಂಡುಹಿಡಿಯೋಣ. ಇದ್ರ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಕನ್ಸಿಡರ್ ದಟ್, ಕನ್ಸಿಡರ್ ಮಾಡಿಬಿಡೋಣ. ಓಕೆ, ಎಲ್ಲ ಡಿಗ್ರಿನಲ್ಲೇ ಇದೆ, ನೋ ಪ್ರಾಬ್ಲಮ್. ಓಕೆ, ಸೈನ್ 60 ಅಂದರೆ √3/2 ಹೋಲ್ ಪವರ್ ಎಷ್ಟು ಹಾಕಬೇಕು? 3 ಇಂಟು ಕಾಟ್ 30. ನೆನಪರ್ ಇಟ್ಕೊಳ್ಳಿ. ಹಾಗೆ ಕಾಟ್ 30 ಬೇಕು ಅಂದರೆ ಟ್ಯಾನ್ 30. ಟ್ಯಾನ್ 30 ಅಂದರೆ √3, ಕಾಟ್ 30 ಅಂದರೆ 1/√3 ಮೈನಸ್ 2 ಇಂಟು ಸಿಕ್ಯಾನ್ ಸ್ಕ್ವೇರ್ 45 ಅಂತ ಇದೆ. ಸಿಕ್ಯಾನ್ 45 ಬೇಕಾದ್ರೆ ಕಾಸ್ 45. ಕಾಸ್ 45 ಅಂದರೆ 1/√2, ಸಿಕ್ಯಾನ್ 45 ಅಂದರೆ √2 ಹೋಲ್ ಸ್ಕ್ವೇರ್. ಓಕೆನಾ? ಪ್ಲಸ್ 3 ಇಂಟು ಕಾಟ್ 60. ಮಕ್ಕಳ ನೆನಪರ್ ಇಟ್ಕೊಳ್ಳಿ, ಕಾಟ್ 60 ಈಸ್ 1/√3. ಓಕೆ, ಸಾರಿ ಕಾಟ್ 30 ಈಸ್ √3 ಆಗುತ್ತೆ. ಯಾಕೆ ಗೊತ್ತಾ? ಟ್ಯಾನ್ 30 1/√3, ಕಾಟ್ 30 ಈಸ್ √3. ಓಕೆ, ಪ್ಲಸ್ 3 ಇಂಟು ದಿಸ್ ಈಸ್ ಟ್ಯಾನ್ ಸ್ಕ್ವೇರ್ 60, ದಟ್ ಈಸ್ ಈಕ್ವಲ್ ಟು √3 ಹೋಲ್ ಸ್ಕ್ವೇರ್. ನೋಡೋಣ, ಹಾಗೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಇದನ್ನು ಹೀಗೆ ಬರಿಬೋದಲ್ವಾ? ಆಗಲೇ ಹೇಳ್ಕೊಟ್ಟಿದ್ದೀನಿ ಒಂದು ಪ್ರಾಬ್ಲಮ್ ಅಲ್ಲಿ. √3/2 ಹೋಲ್ ಸ್ಕ್ವೇರ್ ಇಂಟು √3/2 ಇಂಟು ವಾಟ್? √3 ಮೈನಸ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ಕೊಡೋದು. 2 ಇಂಟು √2 ಸ್ಕ್ವೇರ್ ಕ್ಯಾನ್ಸಲ್ ಆದರೆ 2 ಪ್ಲಸ್ 3 ಇಂಟು 1 √3 ಕ್ಯಾನ್ಸಲ್ ಆಗುತ್ತೆ ನೋಡಿ, ಉಳಿಯೋದೇನು? 3√3. ಓಕೆ, ಇಲ್ಲಿ √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 3/2 ಇಂಟು √3 ಇಂಟು √3 ಎಷ್ಟಾಗುತ್ತೆ? 3/2. ಓಕೆ, ಮೈನಸ್ 2 2s are 4 ಪ್ಲಸ್ 3√3. ಓಕೆ, 9/4 ಮೈನಸ್ 4 ಪ್ಲಸ್ 3√3. ಮಕ್ಕಳ ಇದರಲ್ಲೂ ಒಂದಿದೆ, ಇದರಲ್ಲೂ ಒಂದಿದೆ. 4 LCM ತಗೋಬೋದಾ? 4 LCM ತಗೊಂಡ್ರೆ ಏನಾಗುತ್ತೆ? 9 ಮೈನಸ್ 4 4 16 ಪ್ಲಸ್ 4 12 √3. ಓಕೆ, 9 ಮೈನಸ್ 16 ಅಂದರೆ ಎಷ್ಟಾಗುತ್ತೆ? -7
-7 plus 12 root 3 divided by 4. This is an answer. ನೋಡಿ ಹಾಗೆ ಯೋಚನೆ ಮಾಡಿ ಓಕೆ, ಶೆಲ್ ಐ ರಿಪೀಟ್? ಎಸ್. ನೋಡ್ಕೋತಾ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅದನ್ನ ಅರ್ಥ ಮಾಡಿಕೊಂಡು. ಸ್ಟ್ಯಾಂಡರ್ಡ್ ಆಂಗಲ್ ಅಷ್ಟೇ ಬೇಕಾಗಿರೋದು. ಇನ್ ಸಿಂಪ್ಲಿಫಿಕೇಶನ್ ಎಲ್ಲ ಮಾಡ್ಬಿಡ್ತೀರಾ, ಸ್ಟ್ಯಾಂಡರ್ಡ್ ಆಂಗಲ್ ಬರೆಯೋದು ಕಲ್ತ್ಕೊಂಡ್ರೆ ಮುಗೀತು ನೀವು. ಫೈಂಡ್ ದ ವ್ಯಾಲ್ಯೂ ಆಫ್ ನೋಡಿ ಏನಿದೆ, sin pi by 2 into cos square pi by 6, okay, into secant square pi by 4 whole divided by tan pi by 3 plus cot pi by 3 ಅಂತ ಇದೆ. ನೋಡೋಣ ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕಂತೆ. ಕನ್ಸಿಡರ್, ಗಾಬರಿ ಆಗುವಂಥದ್ದು ಏನಿಲ್ಲ. ಓಕೆ, ಫಸ್ಟ್ ಏನು ಮಾಡೋಣ, ನಾನು ಆಗಲೇ ಹೇಳಿದೆ ಡಿಗ್ರಿನಲ್ಲಿ ರೇಡಿಯನ್ನಲ್ಲಿ ಇರುತ್ತೆ, ಡಿಗ್ರಿನಲ್ಲಿ ಬರ್ಕೋಬೇಕು ಅಂತ. ಸೈನ್ ಪೈ ಬೈ 2 ಅಂದರೆ 90 ಡಿಗ್ರಿ ಒಪ್ಕೋತೀರಾ, ಇಂಟು ಕಾಸ್ ಸ್ಕ್ವಯರ್ ಪೈ ಬೈ 6 ಅಂದರೆ 30 ಡಿಗ್ರಿ, ಇಂಟು ಸಿಕ್ಯಾನ್ ಸ್ಕ್ವಯರ್ ಪೈ ಬೈ 4 ಅಂದರೆ 45 ಡಿಗ್ರಿ. ಓಕೆನಾ? ಓಲ್ ಡಿವೈಡೆಡ್ ಬೈ ಟ್ಯಾನ್ ಪೈ ಬೈ 3 ಅಂದರೆ 60 ಡಿಗ್ರಿ ಪ್ಲಸ್ ಕಾಟ್ 60. ಇದ್ರ ವ್ಯಾಲ್ಯೂ ಬರೆಯೋದಷ್ಟೇ ಕಂಡ್ರೋ. ಸೈನ್ 90 ಅಂದರೆ 1, ಕಾಸ್ ಸ್ಕ್ವಯರ್ 30 ಡಿಗ್ರಿ ಅಂತ ಇದೆ. ಕಾಸ್ 30 ಇಸ್ ರೂಟ್ 3 ಬೈ 2, ಅದಕ್ಕೆ ಏನು ಹಾಕಬೇಕು, ಹೋಲ್ ಸ್ಕ್ವಯರ್, ಇಂಟು ಸಿಕ್ಯಾನ್ 45 ಇಸ್ ರೂಟ್ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಟ್ಯಾನ್ 60 ಎಷ್ಟಪ್ಪ, ಟ್ಯಾನ್ 60 ಅಂದರೆ ರೂಟ್ 3, ಕಾಟ್ 60 ಅಂದರೆ 1 ಬೈ ರೂಟ್ 3 ಕಂಡ್ರೋ. ಸಿಂಪ್ಲಿಫೈ ಮಾಡೋಣ ಇಲ್ಲೇ. ಸೊ 1 ಇಂಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಬೈ 4 ಆಯ್ತು ನೋಡಿ, ಇದಕ್ಕೂ ಸ್ಕ್ವೇರ್ ಅಪ್ಲೈ ಆಗಬೇಕು, ಇಂಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಡಿವೈಡೆಡ್ ಬೈ ಇಲ್ಲಿ ಎಲ್ ಸಿ ಎಮ್ ತಗೊಂಬೋಣ, ಯಾವುದು ರೂಟ್ 3 ಕ್ರಾಸ್ ಮಲ್ಟಿಪ್ಲೈ ಮಾಡಿ ರೂಟ್ 3 ಹೋಲ್ ಸ್ಕ್ವಯರ್ ಪ್ಲಸ್ 1 ಆಯಿತು. ಓಕೆ, ಸಿಂಪ್ಲಿಫೈ ಮಾಡಿ 2 2s ಹೋಗುತ್ತಾ. ಸೊ ಅಲ್ಲಿಗೆ ಏನು ಉಳ್ಕೋತು, 3 ಬೈ 2 ಮೇಲ್ಗಡೆ ಉಳ್ಕೋತು. ಡಿನಾಮಿನೇಟ್ರಲ್ಲಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 3 ಪ್ಲಸ್ 1 ಎಷ್ಟಾಯಿತು, 4 ಬೈ ರೂಟ್ 3. ಇದನ್ನ ಹೇಗೆ ಬರಿಬೋದು, ವಾಪಸ್ ಈಗ ಬರಿಬೋದಾ, 3 ಬೈ 2 ಇಂಟು ರೆಸಿಪ್ರೊಕಲ್ ಆಗುತ್ತಲ್ಲ ರೂಟ್ 3 ಬೈ 4. ಸಿಂಪ್ಲಿಫೈ ಮಾಡಿದ್ರೆ 3 ರೂಟ್ 3 ಡಿವೈಡೆಡ್ ಬೈ 4 2s 8. ನೋಡಿ ಅಬ್ಸರ್ವ್ ಮಾಡಿ, ಹೇಗೆ ಅಬ್ಸರ್ವ್ ಮಾಡಿ ಮಕ್ಕಳ. ಓಕೆ, ಇನ್ನೊಂದು ಪ್ರಾಬ್ಲಮ್ ತಗೋತೀನಿ ನೋಡಿ ಬಾ. ಫೈಂಡ್ ದ ವ್ಯಾಲ್ಯೂ ಆಫ್ sin square 60. Find the value of sin square 60. ಬರೆಯೋಣ ಎಲ್ಲರ ಬಿಟ್? ಎಸ್. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಯಾವ್ದು ವ್ಯಾಲ್ಯೂ ಕಂಡುಹಿಡಿಬೇಕು ನೋಡಿ. we need to find out the value of sin square 60 degree into cos cube 60 secant square 30 whole divided by 2 secant square 30 degree minus 1 by 2 sin square 60 degree into tan square 30 degree. ಓಕೆ, ನೋಡೋಣ ಇದ್ರದ್ದು ಏನಾಗುತ್ತೆ ಅಂತ ನೋಡೋಣ ಮಕ್ಕಳ, ನೋಡೋಣ. ಓಕೆ ನೋಡಿ, ಕನ್ಸಿಡರ್ ಮಾಡೋಣ, ಎಲ್ಲ ಡಿಗ್ರಿನಲ್ಲೇ ಇದೆ, ಏನು ತೊಂದರೆ ಇಲ್ಲ, ಹೌದಲ್ಲ. ದಟ್ ಈಸ್ ಈಕ್ವಲ್ ಟು sin 60 ಎಷ್ಟು, sin 60 ಅಂದರೆ ರೂಟ್ 3 ಬೈ 2, ಅದಕ್ಕೆ ಏನು ಹಾಕಬೇಕು, ಹೋಲ್ ಸ್ಕ್ವೇರ್, ಇಂಟು ಕಾಸ್ 60 ಅಂತ ಇದೆ ಅಲ್ವಾ, ಕಾಸ್ 60 ಅಂದರೆ 1 ಬೈ 2, ಅದಕ್ಕೆ ಹೋಲ್ ಕ್ಯೂಬ್ ಹಾಕಬೇಕು, ಇಂಟು ಸಿಕ್ಯಾನ್ 30 ಅಂತ ಇದೆ. ಕಾಸ್ 30 ಅಂದರೆ ರೂಟ್ 3 ಬೈ 2, ಸಿಕ್ಯಾನ್ 30 ಅಂದರೆ 2 ಬೈ ರೂಟ್ 3, ಅದಕ್ಕೆ ಏನು ಹಾಕೋಬೇಕು ನಾವು, ಹೋಲ್ ಸ್ಕ್ವೇರ್, ಹೋಲ್ ಡಿವೈಡೆಡ್ ಬೈ 2 ಇಂಟು ಅಗೇನ್ ಸಿಕ್ಯಾನ್ 30 ಅಂದರೆ ಎಷ್ಟು, 2 ಬೈ ರೂಟ್ 3, ಅದಕ್ಕೆ ಏನು ಹಾಕಬೇಕು, ಹೋಲ್ ಸ್ಕ್ವೇರ್ ಇದೆ, ಮೈನಸ್ 1 ಬೈ 2 ಇಂಟು ಸೈನ್ 60 ರೂಟ್ 3 ಬೈ 2, ಅದಕ್ಕೆ ಹೋಲ್ ಸ್ಕ್ವೇರ್ ಇದೆ, ಹೌದಾ, ಇಂಟು
ಟ್ಯಾನ್ ಸ್ಕ್ವೇರ್ 30, ಟ್ಯಾನ್ 30 ಅಂದ್ರೆ ಏನ್ರ √3, ಅದಕ್ಕೆ ಏನಾಗಬೇಕು ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನೋಡಿ, ನ್ಯೂಮರೇಟರ್ನ 3/4 ಇಂಟು 1/8 ಆಗುತ್ತೆ ನೋಡಿ. 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 8 ಇಂಟು 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು 4, √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಡಿವೈಡೆಡ್ ಬೈ ಹಾಗೆ ನೋಡಿ 2 ಇಂಟು 2 ಸ್ಕ್ವೇರ್ ಅಂದರೆ 4 ಡಿವೈಡೆಡ್ ಬೈ √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3. ಓಕೆ, ಮೈನಸ್ 1/2 ಇಂಟು √2 ಸ್ಕ್ವೇರ್ ಕ್ಯಾನ್ಸಲ್ ಆದರೆ 3, 2 ಸ್ಕ್ವೇರ್ ಅಂದರೆ 4 ಇಂಟು √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3. ಸಿಂಪ್ಲಿಫೈ ಮಾಡೋಣ. ಈ 4 ಈ 3 ಕ್ಯಾನ್ಸಲ್ ಆಗುತ್ತಾ, ಉಳ್ಕೊಳ್ಳೋದೇನಪ್ಪ 1/8 ಹೋಲ್ ಡಿವೈಡೆಡ್ ಬೈ ನೋಡಿ 2 4s 8, 8/3 ಮೈನಸ್ ನೋಡಿ ಹಾಗೆ ನೋಡಿ 1 ಇಂಟು 3 ಇಂಟು 3 ದಟ್ ಈಸ್ 9 ಡಿವೈಡೆಡ್ ಬೈ 2 4s 8. ಓಕೆ, ಮೇಲ್ಗಡೆ 1/8 ಇದೆ ಅಲ್ವಾ, ಹೋಲ್ ಡಿವೈಡೆಡ್ ಬೈ 3ಗೂ 8ಗೂ ಎಲ್ ಸಿ ಎಮ್ ಎಷ್ಟು 24. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ 8 8s 64 ಮೈನಸ್ 27. ಸೊ ಸಿಂಪ್ಲಿಫೈ ಮಾಡಿದ್ರೆ 1/8 ಡಿವೈಡೆಡ್ ಬೈ 64 27. ಸೊ 14ಗೆ 7 ಹೋದರೆ 7, 5ಗೆ 2 ಹೋದರೆ 3, 37. ಓಕೆ, 37 ಡಿವೈಡೆಡ್ ಬೈ 24. ಮಕ್ಕಳ ಫರ್ದರ್ ಏನಾಗುತ್ತೆ ಇದನ್ನು 1/8 ಇಂಟು 24 ಡಿವೈಡೆಡ್ ಬೈ 37 ಆಯಿತು. 8 3 24 ಹೋಗುತ್ತೆ ನೋಡಿ. ಸೊ ಆನ್ಸರ್ ಈಸ್ 3/37. ನೋಡಿಪ್ಪ, ಆಯ್ತಲ್ವಾ, ನೋಡ್ರಪ್ಪ. ಓಕೆನಾ, ಹೇಳಿ, ದಟ್ಸ್ ಫೈನ್. ಓಕೆ.